ಎಷ್ಟಿದ್ದರೇನು ಜೊತೆಗೆ ಇರಬೇಕಯ್ಯ ಹೆತ್ತವರು, ಮುತ್ತು ಕೊಟ್ಟು ಬೆಳೆಸಿದಂತವರು. ದಿನಗಳು ಕಳೆದು ಹೊಸ ವರುಷ ಬರುತ್ತೈತೆ, ನೀರಬೇಕಿತ್ತು ಜೊತೆಗೆ, ನೀರಬೇಕಿತ್ತು ಜೊತೆಗೆ. ಸಣ್ಣವರಿದ್ದಾಗ ಜಗಳ ಆಡ್ತಿದ್ವಿ, ಏನಾರ ಕೊಡಿಸಿಲ್ಲ ಅಂದ್ರೆ ಸುಮ್ಮನೆ ಅಳುತ್ತಿದ್ವಿ. ನಿಮಗ ದುಃಖ ಬಂದಾಗ ಹೊರಗ ಇರ್ತಿದ್ವಿ, ಅರಮನೆಯಾಗ ಇದ್ದಂಗ ನಗ್ತಿದ್ವಿ. ಕಷ್ಟ ಇಲ್ಲದಂಗ ಬೆಳೆದ ಬಿಡಿಸಿ ನಿಮಗ ಕೊಡಬಾರದು ಕಾಟ ಕೊಡ್ಸಿ. ದಿನಗಳು ಕಳೆದು ಹೊಸ ವರುಷ ಬರತೈತೆ, ನೀವಿರಬೇಕಿ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ನಮ್ಮ ಬಾಬಾಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿಗಳನ್ನ, ಋಷಿಗಳನ್ನ ಸ್ಮರಿಸಿಕೊಂಡು ಈಗ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸನಾವವತೋ ಸನೋ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ
ಎರಡೂ ಕೈಗಳನ್ನು ಮೇಲೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಬಿಸಿಯನ್ನ ಕಣ್ಣ ಮೇಲೆ ಆರಿಸಿ ಈ ರೀತಿ ಕೈಗೊಟ್ಟು ಓಂ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಈ ರೀತಿ ನಮಸ್ಕಾರವನ್ನು ಮಾಡ್ತಾ ಇದು ಸ್ವಲ್ಪ ಚಳಿ ಇರುವುದರಿಂದ ಏನು ಮಾಡೋಣ, ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಇದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಕೊಡ್ತದ. ಮತ್ತು ನಿಧಾನವಾಗಿ ಮಾಡೋದು. ಕೈಕಾಲು ನೋವಿದ್ದವರು, ಭಾಳಷ್ಟು ನೋವಿದ್ದವ್ರು ಮಾಡಕ್ಕೆ ಹೋಗಬೇಡಿ. ಅವರು ನಿಧಾನವಾಗಿ ಹಾಗೆ ನಿಂತ್ಕೊಂಡು ಅಥವಾ ನಿಧಾನವಾಗಿ ಮಾಡಿ. ಇದು ಈ ರೀತಿ ಕೈಗಳನ್ನ
ಅಪ್ಪ ಅಂದರ ಏನಂತ ತಿಳಿತೈತಿ ಪರದೇಶದ ಅಪ್ಪನ ಗಣ ಬತ್ತ ಮ್ಯಾಲ ಸ್ವಲ್ಪ ಜಾಗಿಂಗ್ ಮಾಡಿದ ನಂತರ ನಮ್ಮ ಕೀಲುಗಳನ್ನ ಸಡಿಲಿಸೋದು, ಮೊಣಕಾಲುಗಳನ್ನು ಅಂಗಮರ್ದನೆಯನ್ನು ಮಾಡೋದು. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಪಾದಹಸ್ತಾಸನ. ಈ ರೀತಿ ಮೊದಲು ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏಕ್, ಎರಡೂ ಕೈಗಳು ಭೂಮಿಗೆ ಸಮಾಂತರವಾಗಿರಬೇಕು. ದೋ, ಎರಡೂ ಕೈಗಳು ಎಷ್ಟು ಸಾಧ್ಯವಾದಷ್ಟು ಮೇಲ್ಗಡೆ ಕೈಗಳನ್ನು ಎತ್ತಬೇಕು. ತೀನ್ ಅಂದಾಗ ಅದೇ ಕೈಗಳನ್ನು ನಿಧಾನವಾಗಿ ಎರಡೂ ಕೈಗಳು ಪಾದದ ಸಮೀಪ ಬರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನಮ್ಮ ಎರಡೂ ಕಾಲುಗಳು ನೇರವಾಗಿರ್ಬೇಕು, ಬಗ್ಗಿಸಬಾರ್ದು. ಎಷ್ಟು ಸಾಧ್ಯಕ್ಕಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಎಷ್ಟು ಸಾಧ್ಯಕ್ಕಷ್ಟು ಅದೇ ಸ್ಥಿತಿಯಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು. ಅಂದ್ರೆ ಪರಿಣಾಮ ಕೊಡ್ತದೆ. दो, चार, 5, 6. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೆಳಗಿನ ಭಾಗ ಸೀದಾ ಇರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಸಾಧ್ಯ ಆದರೆ ಎರಡೂ ಕಾಲುಗಳು ಕೂಡಿದರೆ ಒಳ್ಳೆಯದು, ಅಥವಾ ಬಿಟ್ಟರು ನಡೀತದ. ನಿಮ್ಮ ಅನುಸಾರವಾಗಿ ಮಾಡಬೇಕು, ಶಕ್ತಿ ಅನುಸಾರ. ಏಕ್,
ದೌ. ಈಗ ಪಾರ್ಶ್ವಕೋನಾಸನ ಮಾಡೋಣ. ಎರಡೂ ಕಾಲುಗಳ ಇರಲಿ. ಎಡಗಾಲ ಈ ರೀತಿ ತಿರುಗಿಸ್ಬೇಕು, ಬಲಗಾಲ ಹೀಗಿರ್ಬೇಕು. ಈ ಬಲಗಾಲ ಎಷ್ಟು ಸಾಧ್ಯ ಆಗುತ್ತೆ ಅಗಲ್ ಮಾಡಬೇಕು. ಈ ಕಾಲಿನ 90 ಡಿಗ್ರಿ ಇರಬೇಕು, ಅಥವಾ ಕೈಗಳನ್ನು ಹಿಂದೆ ರೀತಿ ಬಿಡಬೇಕು. ಎರಡೂ ಕೈಗಳು ಮತ್ತು ಸಮಾಂತರವಾಗಿರಬೇಕು. ಈ ರೀತಿ ಕೈಗಳನ್ನು ಮುಂದುಗಡೆ ತಗೋಬೇಕು. ಆಮೇಲೆ ನಿಧಾನವಾಗಿ ಮೇಲ್ಗಡೆ ತಗೋಬೇಕು. ಎಷ್ಟು ಸಾಧ್ಯ ಆಗುತ್ತೆ ಕೈಗಳನ್ನು ಸೀದಾ. ಇದರಿಂದ ಎದೆಯ ಭಾಗ ಆಗಲಾಕತ್ತೆ. ಈ ಮಿಲಿಟರಿ ಅವ್ರಿಗೆ ಹೋಗ್ಬೇಕಾದ್ರೆ, ಪೊಲೀಸ್ ಇಲಾಖೆಗೆ ಹೋಗ್ಬೇಕಾದ್ರೆ ಎದೆಯ ಚೆಸ್ಟ್ ಆಗಲಾಕತ್ತೆ. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ದೋ. ಆಮೇಲೆ ಪುನಃ ಪುನರಾವರ್ತಿ ಮಾಡಿ ನಿಲ್ಲಬೇಕು. ಈಗ ಬಲಗಾಲನ್ನು ತಿರುಗಿಸ್ಬೇಕು, ಎಡಗಾಲ ನೇರವಾಗಿರಬೇಕು. ಈಗ ಇದು 90 ಡಿಗ್ರಿ ಇರಬೇಕು, ಈ ರೀತಿ ಇರಬೇಕು. ಇದು ಮೇಲ್ಗಡೆ ಎತ್ತಬೇಕು, ಎಷ್ಟು ಸಾಧ್ಯ ಕೆಳಗಡೆ ಎತ್ತಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು, ಕೈ ಕಡೆ ಇರಬೇಕು. ಇದು ವಿಶ್ರಾಮ. ಈಗ ಇನ್ನೊಂದ್ಸಲ ಮಾಡೋಣ. ಅದನ್ನ ಕೈಗಳನ್ನು ಊರೋಣ. ಎಡಗೈ ನೆಲಕ್ಕೆ ಊರಿದು ಬಲಗಾಲು ಮತ್ತು ಬಲಗೈಯ ಎಷ್ಟು ಸಾಧ್ಯ ಮೇಲ್ಗಡೆ ಎತ್ತಲಿಕ್ಕೆ ಪ್ರಯತ್ನ ಮಾಡೋದು. ನಿಧಾನವಾಗಿ ಜಂಪ್ ಮಾಡೋದು, ನಿಧಾನವಾಗಿ ಮಾಡೋದು. ಕಾಲು ಎಡಗಾಲು ಸೀದಾ ಇರಬೇಕು, 90 ಡಿಗ್ರಿ. ಕೈಗಳು ಸಮೀಪ ಬರಬೇಕು. ಆಮೇಲೆ ನಿಧಾನವಾಗಿ ಕಾಲುಗಳನ್ನು ಮೇಲ್ಗಡೆ ಎತ್ತಬೇಕು, ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ಇದು ಒಂದೇ ಸಲ ಬರೋದಲ್ಲ, ಇದು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು. ಈಗ ಎಡಗೈಯನ್ನು ನಿಧಾನವಾಗಿ ಜಂಪ್ ಮಾಡಬೇಕು. ಬ್ಯಾಲೆನ್ಸ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಈ ರೀತಿ ನಿಧಾನವಾಗಿ ಈಗ ತಾಡಾಸನ ಮಾಡೋಣ. ಕೈಗಳು ಈ ರೀತಿ ಲಾಕ್ ಆಗಿರಲಿ. ನಿಧಾನವಾಗಿ ಮೇಲ್ಮುಖವಾಗಿರ್ಬೇಕು ಅಂಗೈಗಳು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಎರಡೂ ಕೈಗಳು ಕಿವಿ ತಾಗಿರಲಿ. ಇದು ಸ್ಟ್ರೋಕು, ಹೃದಯ ಬಡಿತ, BP, ಶುಗರು ಎಲ್ಲರೂ ಮಾಡ್ಬೋದು. ಇದು ಹೆಚ್ಚೆಚ್ಚಿಗೆ ತಾಡಾಸನದಲ್ಲಿ ನಿಲ್ಲಬೇಕು. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆ ಮೇಗಳು ನಿಧಾನವಾಗಿ ಮಾಡಬೇಕು. ನಮ್ಮ ಮನಸ್ಸು ಕೇಂದ್ರೀಕೃತ ಮಾಡ್ಕೋಬೇಕು.
ಮನಸ್ಸು ಯಾರದ ಕೇಂದ್ರೀಕೃತ ಆಗ್ತದ ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಬಹುದು. ಈಗ ಬಲಗಾಲದೆತ್ತಿ ಎಡ ತೊಡೆಯ ಮೇಲಿಡು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ ಮಂತ್ರಗಳೊಂದಿಗೆ 12 ಸೂರ್ಯ ನಮಸ್ಕಾರದ ಹೆಸರುಗಳ ಮಂತ್ರಗಳೊಂದಿಗೆ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರವನ್ನ ಆಸನಗಳ ಹೆಸರನ್ನ ಹೇಳ್ತಾ ಇನ್ನೊಂದ್ಸಲ ಮಾಡೋಣ. ಪ್ರಣಾಮಾಸನ, ಉರ್ಧ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ಪರ್ವತಾಸನದಾಗ 2 ಹಿಂಬಡಿಗಳು ನೆಲಕ್ಕೆ ತಾಗಿರ್ಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರ್ಬೇಕು. ಅಷ್ಟಾಂಗಾಸನ, ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಹಸ್ತಾಸನ, ಉರ್ಧ್ವಸ್ತಾಸನ, ಪ್ರಣವಾಸನ, ವಿಶ್ರಾಮ.
ಸ್ವಲ್ಪ ಕಾಲುಗಳನ್ನು ಅಗಲ ಮಾಡಿ ಕುತ್ತಿಗೆಯನ್ನು ಹಿಂದ್ಗಡೆ ಮಾಡಿ ಸ್ವಲ್ಪ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಈಗ ಎರಡು ಕಾಲನ್ನು ಕುಡಿಸಿ ಸ್ವಲ್ಪ ರೊಟೇಟ್ ಮಾಡೋಣ. ಮೊಣಕಾಲದ ನೋವುಗಳನ್ನು, ಕೀಲು ನೋವುಗಳ ನಿವಾರಣೆ ಆಗ್ತಾವೆ. ನೋವುಗಳಿದ್ದು ಅಂದರೆ ಸಡಿಲಿಸ್ತಾವೆ, ಸಡಿಲಾಗ್ತಾವ. ಇವು ನೀವು ಮಾಡಬೇಕು. ಮೊಣಕಾಲು ನೋವಿದ್ದವರು ಈ ಕಾಲನ್ನು ರೊಟೇಟ್ ಮಾಡಬೇಕು. ಎರಡೂ ಪಾದಗಳನ್ನ ಹಿಂದೆ ಮುಂದೆ ಮಾಡಬೇಕು. ಬಹಳಷ್ಟು ಜನರಿಗೆ ವೇಟ್ ಜಾಸ್ತಿ ಆಯ್ತಂದ್ರೆ, ಹೊಟ್ಟೆ ಬಂತಂದ್ರೆ ಕಾಲು ಹಿಡಿತಾವ. ಬಹಳಷ್ಟು ಜನರ ಪ್ರಾಬ್ಲಮ್ ಅದೇ, ಕಾಲು ಎಳಕ್ ಬರಲ್ಲ, ಕುಂಡ್ರಕ್ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಬರಲ್ಲ ಅಂತಂದ್ರೆ ನಿಮ್ಮ ಶರೀರವನ್ನ ನೀವು ಚೆನ್ನಾಗಿ ಇಟ್ಕೊಂಡಿರೋದಿಲ್ಲ, ಜೀವನ ಶೈಲಿ ಸರಿ ಇರೋದಿಲ್ಲ, ವೇಟ್ ಜಾಸ್ತಿ ಆಗಿರ್ತದೆ, ಹೊಟ್ಟೆ ಬಂದಿರ್ತದೆ. ಹಿಂಗಾಗಿ ಕೈ ಕಾಲುಗಳು ಹಿಡಿತಾವ, ಎಳಕ್ ಬರಂಗಿಲ್ಲ, ಕುಂಡ್ರಕ್ ಬರೋಲ್ಲ. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಮಾಡ್ಬೇಕಂತಂದ್ರ ಯೋಗಕ್ಕೆ ಬಂದ್ರಂದ್ರೆ ನೀವು ಪ್ರಾಣಾಯಾಮ, ಯೋಗ, ಧ್ಯಾನ ಮಾಡೋದ್ರಿಂದ ಅವೆಲ್ಲ ನಿವಾರಣೆ ಆಗ್ತಾವ. ಈ ರೀತಿ ಬಲಗಳನ್ನ ಮಡಿಸ್ಬೇಕು. ಕಾಲಿನ ನೋವುಗಳು, ಮೊಣಕಾಲಿನ ನೋವುಗಳು ನಿವಾರಣೆ ಆಗ್ತಾವ. ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತಾವ ಇದರಿಂದ. ಬಟರ್ಫ್ಲೈ ಈ ಬಟರ್ಫ್ಲೈ ಮಾಡುವುದರಿಂದ ನಮ್ಮ ಏನಾಗ್ತದ, ನಡ ಸಣ್ಣ ಆಗ್ತದ, ಬೊಜ್ಜು ಕರಗ್ತದ, ಹೊಟ್ಟೆ ಕರಗ್ತದ. ಈಗ ಎರಡೂ ಕಾಲುಗಳನ್ನ ಪಾದ ನೆಲಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಕುತ್ತಿಗೆ ಹಿಂದ್ಗಡೆ ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು. ಈ ರೀತಿ ನಿಧಾನ ಮಾಡ್ತಾ ಮಾಡ್ತಾ ಕುತ್ತಿಗೆ ಹಿಂದ್ಗಡೆ ತಗೊಂಡು ಅದ್ರಾಗ ನಿಲ್ಬೇಕು. ಸ್ವಲ್ಪ ಹೆಚ್ಚಿಗೆ ಕರೆಕ್ಟ್ ಮಾಡ್ತೀವಿ. ಈಗ ಮಂಡೂಕಾಸನ ಮಾಡೋಣ. ಸಕ್ಕರೆ ಕಾಯಿಲೆಗೆ, ಶುಗರ್ದವರಿಗೆ, ನಡ ದಪ್ಪದವರಿಗೆ ಒಳ್ಳೆಯ ಆಸನ. ಈ ರೀತಿ ಕೈಗಳು ಕಿಬ್ಬೊಟ್ಟೆ ಇರಲಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬನ್ನಿ. ನಿಮ್ಮ ಎದೆ ತೊಡಗುತ್ತಾ ಆಗ್ಬೇಕು. ಹಾಗೆ ನಮ್ಮ ಹೊಟ್ಟೆಯನ್ನ ಕರಗಿಸ್ಕೋಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಲಿ.
ಹೆಚ್ಚೆಚ್ಚಿಗೆ ಇದನ್ನು ಕಪಾಲಭಾತಿಯನ್ನು ಮಾಡಬಹುದು. ಇದು ಉಸಿರನ್ನು ತೆಗೆದುಕೊಂಡ ಮೇಲ್ಗಡೆ ಬರಬೇಕು. ನಮ್ಮ ಆಸನಗಳನ್ನ ಉಸಿರಾಟದೊಂದಿಗೆ ಇರಬೇಕು. ಈಗ ಎಡ ಹಸ್ತವನ್ನ ಬಲ ಹಸ್ತಕ್ಕೆ ಬಟ್ಟೆ ಒಳಗೆ ತುರ್ಕಬೇಕು. ಈ ರೀತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಕೈ ಹಿಡಿದು ನಡೆಸೋನು ಅಂಬೆಗಾಲಿಡಿಸೋನು ಅಂಗಳದ ಆಚೆ ಹೊತ್ತುಕೊಂಡು ಸಾಗು ಬುದ್ಧಿಯ ಕಲಿಸೋನು ಬಿದ್ದರೆ ಎಪ್ಪಿಸೋನು ಬಾಡಿನ ಕಷ್ಟ ನಷ್ಟ ಇದು ಉದಾಹರಣೆಗಳು. ಈಗ ಉಷ್ಟ್ರಾಸನ ಮಾಡೋಣ. ಅರ್ಧ ಉಷ್ಟ್ರಾಸನ. ಈ ರೀತಿ ಎರಡೂ ಕಾಲುಗಳು ಸಾಧ್ಯ ಆದರೆ ಕೂಡಿಸಿದರೆ ಒಳ್ಳೆಯದು, ಬಿಟ್ಟರು ನಡೀತದೆ. ನಿಮ್ಮ ಶಕ್ತಿ ಅನುಸಾರ ನೀವು ಮಾಡಬೇಕು. ಎರಡೂ ಕಾಲುಗಳು ನೇರವಾಗಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನ ಬಗ್ಗಿಸ್ಲಿಕ್ಕೆ ಮಾಡಬೇಕು. ಇದು ಸೀದಾ ಇರಬೇಕು. ಇದು ಈ ಪಾರ್ಟ್ ಇದೇ ನಡದಿಂದ ಕೆಳಗಿನ ಭಾಗ ಸೀದಾ ಇರಬೇಕು. ಕಾಲುಗಳು ಕೂಡಿರ್ಬೇಕು. ಎರಡೂ ಕಾಲುಗಳ ಹಿಂಭಾಗ ಬಲಗಳು ನೆಲಕ್ಕಾಗಿರಬೇಕು. ನಿಧಾನವಾಗಿ ಮಾಡಬೇಕು. ಉಷ್ಟ್ರಾಸನ. ಏಕ್ ಇದು. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯಿಂದ ಬಲ ಹೆಂಬಳೆ ಹಿಡ್ಕೊಂಡು, ಎಡಗೈಯಿಂದ ಎಡ ಹೆಂಬಳೆ ಹಿಡ್ಕೊಂಡು, ಕಾಲುಗಳು ನೇರವಾಗಿರ್ಬೇಕು. ಈ ರೀತಿ ಕೈಗಳನ್ನ ಹಿಂಬಳೆ ಹಿಡ್ಕೋಬೇಕು. ಈ ರೀತಿ ಕಾಲುಗಳು ನೇರವಾಗಿರಲಿ. ಎರಡೂ ಹೊಟ್ಟೆಯನ್ನ ಮುಂದ್ಗಡೆ ಒತ್ತಬೇಕು. ಈಗ ಗೋಮುಖಾಸನ ಮಾಡೋಣ. ಗೋಮುಖಾಸನ ಎಲ್ಲಾ ರೋಗಗಳಿಗೆ ಇದು ಒಳ್ಳೆ ಆಸನ. ಇದು ಹೃದಯ ರೋಗದವರಿಗೆ, ಸ್ಟ್ರೋಕ್ದವರಿಗೆ, ಮೆದುಳಿನ ಮತ್ತು ಬೆನ್ನಿನ ಬ್ಲಡ್ ಸರ್ಕ್ಯುಲೇಟ್ ಬಂದ್ ಆಗಿರ್ತೈತಿ, ಅವರಿಗೂ ಇದು ಒಳ್ಳೆ ಆಸನ. ಇದು ಎರಡೂ ಕೈಗಳು ಹಿಂದೆ ಲಾಕ್ ಆಗಿರ್ಬೇಕು. ಲಾಕ್ ಆಗಲಿಲ್ಲ ಅಂದ್ರೆ ಒಂದು ಕರ್ಚಿಪ್ ತಗೊಂಡು ಜಗ್ಗಿ ಮಾಡ್ಕೋಬೇಕು. ನಮ್ಮ ಕುತ್ತಿಗೆ ನೇರವಾಗಿರ್ಬೇಕು. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಈ ಆಸನ ನೋಡಿ, ಬೆನ್ನುಹುರಿ ನೋವುಗಳು ಇರ್ತಾವ. ಸ್ಪಂಡಾಲಿಸಿಸ್ ಕುತ್ತಿಗೆ ನೋವುಗಳು. ಬಹಳ ಮಂದಿ ಕುತ್ತಿಗೆ ಪಟ್ಟ ಹಾಕ್ತಿರ್ತಾರೆ. ಆ ಪಟ್ಟ ಹಾಕೋದು ಅವಶ್ಯಕತೆ ಇಲ್ಲ ಇದನ್ನ ಮಾಡಿದ್ರೆ. ಯಾಕಂದ್ರೆ ಕುತ್ತಿಗೆ ಜಾಸ್ತಿ ವೇಟ್ ಆಗಿ ನರಗಳ ಮೇಲೆ ಪ್ರೆಷರ್ ಮಾಡಿ ಬ್ಲಡ್ ಸರ್ಕ್ಯುಲೇಟನ್ನು ಬಂದ್ ಮಾಡಿದಂದ್ರೆ ಕುತ್ತಿಗೆ ನೋವುಗಳು ಬರ್ತಾವ. ಇದನ್ನ ಮಾಡೋದ್ರಿಂದ ಕುತ್ತಿಗೆ ನೋವು ನಿವಾರಣೆ ಆಗ್ತದ, ಬೆನ್ನು ನೋವು ನಿವಾರಣೆ ಆಗ್ತದ. ಇದರಲ್ಲಿ ಕಪಾಲಭಾತಿಯನ್ನು ಮಾಡಬಹುದು. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳನ್ನು ಗಮನಿಸಬೇಕು, ಎಲ್ಲಿ ನೋವುಗಳು ಬರ್ತಾವ. ಈಗ ರಿವರ್ಸ್.
ದೋ. ಈಗ ಶಶಾಂಕಾಸನ ಮಾಡೋಣ. ಯಾರು ಮಾನಸಿಕವಾಗಿ ಬಳಲುವವರು ಮತ್ತು ಅಶಕ್ತನ ನಮ್ಮಲ್ಲಿ ಬಂದಿತ್ತಂದ್ರೆ ಈ ಶಶಾಂಕಾಸನ ಮಾಡಿದ್ರೆ ಅಂದ್ರೆ ಒಳ್ಳೆ ಆಸನ. ಈ ರೀತಿ ಎರಡೂ ಇರಬೇಕು. ಅದಕ್ಕೆ ಚೈಲ್ಡ್ ಪೋಷನ್ ಅಂತಾರೆ. ಎರಡೂ ಕಾಲದ ಕುಡಿಸಿದ್ರೆ ಬಾಲಾಸನ ಅಂತಾರೆ. ಕೈಗಳು ನೇರವಾಗಿರಲಿ, ನಮ್ಮ ಹಣೆಯ ನೆಲಕ್ಕಾಗಿರಲಿ, ಕಣ್ಣು ಮುಚ್ಚಿರಲಿ. ಎರಡೂ ಕೈಗಳು ಎಷ್ಟು ಸಾಧ್ಯ ಉದ್ದಕ್ಕೆ ಚಾಚಬೇಕು. ದೋ. ಈಗ ಪದ್ಮಾಸನ ಮಾಡೋಣ. ಈಗ ಎರಡೂ ಕೈಗಳನ್ನು ಇಟ್ಟಿಟ್ಟು ನಮ್ಮ ಹಣೆಯನ್ನು ಈಗ ಎರಡೂ ಕೈಗಳನ್ನು ಹಿಂದ್ಗಡೆ ಕಟ್ಟಿ ಬಲ ಕಿವಿಯನ್ನ ಬಲದ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡು. ಎಷ್ಟು ಸಾಧ್ಯ ಅಷ್ಟು ಮಾಡು. ಈಗ ಬದ್ಧ ಪದ್ಮಾಸನ ಮಾಡೋಣ. ಎರಡೂ ಕೈಗಳು ಈ ರೀತಿ ಬಲಗೈಯನ್ನ ನಿಧಾನವಾಗಿ, ಇದು ಸ್ವಲ್ಪ ಹೊಟ್ಟೆ ಕಡಿಮೆ ಇದ್ದವ್ರಿಗೆ, ನಡ ಸಣ್ಣ ಇದ್ದವ್ರಿಗೆ ಈಸಿಯಾಗಿ ಬರ್ತದ. ಅವ್ರ ಹೊಟ್ಟೆಯನ್ನ ಕಡಿಮೆ ಮಾಡ್ಕೋಬೇಕು. ಅದನ್ನು ಕೈಗಳನ್ನು ಊರಿ ಎಷ್ಟು ಸಾಧ್ಯಕ್ಕಷ್ಟು ಮೇಲ್ಗಡೆ ಎತ್ತಬೇಕು. ಕೈಯನ್ನು ಎತ್ತಬಹುದು ಅಥವಾ ತೋಲಾಸನ ಮಾಡಬಹುದು. ಇನ್ನು ಬಳ್ಗಳ ಮೇಲೆ ಎಷ್ಟು ಸಾಧ್ಯಕ್ಕಷ್ಟು ಎತ್ತಲಿಕ್ಕೆ ಪ್ರಯತ್ನ ಮಾಡೋದು. ಈಗ ಕಾಲುಗಳನ್ನ ಸ್ವಲ್ಪ ಮಾಡೋಣ. ಈಗ ಸ್ವಲ್ಪ ಪಶ್ಚಿಮೋತ್ತಾಸನ ಅಥವಾ ಮಾಡಬೇಕಂತಂದ್ರೆ ಸ್ವಲ್ಪ ಇವನ್ನ ಪ್ರಾಕ್ಟೀಸ್ ಮಾಡೋದು. ಈ ರೀತಿ ಕೈಗಳನ್ನು ಈಗ ಪದ್ಮಾಸನ ಮಾಡೋ ಪಶ್ಚಿಮೋತ್ತಾಸನ ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಇರಲಿ. ಈ ಕೈಗಳನ್ನ ಲಾಕ್ ಮಾಡೋದು. ಮೊದಲು ಮಾಡಿ ಸ್ವಲ್ಪ ಈ ರೀತಿ ಲಾಕ್ ಮಾಡಿ ಕಾಲನ್ನು ಸೀದಾ ಮಾಡೋದು. ಹಣೆಯನ್ನು ಹೆಚ್ಚು ಪ್ರಯತ್ನ ಮಾಡಿ.
ಆಮೇಲೆ ಸ್ಪರ್ಧೆಗೆ ಭಾಗವಹಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಈ ರೀತಿ ಕೈಗಳನ್ನ ಬೆರಳನ್ನು ಹಿಡ್ಕೋಬೇಕು, ಮೊಣಕೈಯನ್ನ ನೆರೆಗೆ ಹಚ್ಚಬೇಕು, ಹಣಿಯನ್ನ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಈಗ ಸ್ವಲ್ಪ ಕಪಾಲಭಾತಿಯನ್ನು ಮಾಡೋಣ. ಈಗ ವಾಯುಮುದ್ರೆಯಲ್ಲಿ ಕೂತ್ಕೋಬೇಕು. ನಿಮ್ಗೆ ಯಾವ ಆಸನ ಬೇಕು, ಸುಖಾಸನ, ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಯಾವ ಆಸನದಲ್ಲಿ ಕುಳಿತು ಪ್ರಾಣಾಯಾಮಗಳನ್ನು ಮಾಡಬಹುದು. ಹೊಟ್ಟೆಯಿಂದ ಉಸಿರನ್ನು ಹೊರಗಡೆ ಹೋಗಬೇಕು, ಉಸಿರು ತೆಗೆದುಕೊಳ್ಬಾರ್ದು. ಬಲಗಡೆ ಬಿಸಿ ಗಾಳಿ ಇರ್ತೈತಿ, ಎಡಗಡೆ ತಂಪಿರ್ತೈತಿ. ಯಾಕಂತಂದ್ರೆ ಬಲಗಡೆ ಸೂರ್ಯನಾಡಿ, ಎಡಗಡೆ ಚಂದ್ರನಾಡಿ. ಈಗ ಚಳಿಗಾಲದಲ್ಲಿ ನಾವೆಲ್ಲ ಬಲಗಡೆಯಿಂದ ಉಸಿರಾಡ್ಬೇಕು. ನಿಸರ್ಗ ಬಲಗಡೆಯಿಂದ ಉಸಿರಾಡ್ತಿರ್ತೈತಿ ಯಾವಾಗಲೂ ಚಳಿ ಒಳಗೆ. ಆದ್ರೆ ಬಿಸಿಲೊಳಗ ಎಡಗಡೆ ಉಸಿರಾಡ್ತೀವಿ, ನಾವು ಉಸಿರಾಡ್ಬೇಕು. ಆದ್ರೆ ನಮ್ಮ ಮೂಗು ತೊಂದರೆ ಇತ್ತಂದ್ರೆ ನಾವು ಬಲಗಡೆ ಉಸಿರಾಡಬೇಕಾದ್ರೆ ಬಲಗಡೆ ಮೂಗ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೋಬೇಕಾದ್ರೆ ಕಪಾಲಭಾತಿಯನ್ನು ಮಾಡಬೇಕು. ಇಲ್ಲಾದ್ರೆ ಕೆಮ್ಮ, ನೆಗಡಿ, ಥಂಡಿ, ಚಳಿ ಜಾಸ್ತಿ ಆಗಿ ಶುರು ಆಕತಿ. ಅದಕ್ಕೆ ನಾವು ಬಲಗಡೆ ಉಸಿರಾಡಕತ್ತಿದಂದ್ರೆ ಚಳಿ ಹೋಗಿಬಿಡ್ತೈತಿ. ಇದು ಮಧ್ಯಮ ಗತಿ. ಮೊದಲೇದು ನಿಧಾನಗತಿ ಮಾಡಬೇಕು, ಮಧ್ಯಮ ಗತಿ ಮಾಡಬೇಕು, ತೀವ್ರಗತಿ ಮಾಡಬೇಕು. ಇವನ್ನ ಕಲಿಬೇಕಾದ್ರೆ ಮೊದಲ ನಿಧಾನಗತಿ ಒಳಗೆ ಕಲಿಬೇಕು. ನಂತರ ಬರ್ತಾ ಬರ್ತಾ ಮಧ್ಯಮ ಗತಿ ಮಾಡಬೇಕು, ತೀವ್ರಗತಿಯನ್ನು ಮಾಡಬೇಕು. ಒಂದೇ ಸಲ ಮಾಡಬಾರ್ದು. ಇದಕ್ಕೂ ಪ್ರಾಣಾಯಾಮಗಳನ್ನು ಕಲಿಬೇಕಾದ್ರೆ ಗುರುವಿನ ಮೂಲಕ ಕಲಿತರೆ ಒಳ್ಳೆಯದು. ಎಷ್ಟೋ ನಮ್ಮ ನರ್ವ್ ತೊಂದರೆ ಆಗುವಂಥ ಸಾಧ್ಯತೆಗಳಿರ್ತಾವೆ. ಅದಕ್ಕೆ ನಿಮ್ಮ ತೊಂದರೆಗಳನ್ನು ಹೇಳಿ ನೀವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದ ಏನಾದ್ರು ಮೊದಲೇ ತೊಂದರೆ ಇತ್ತಂದ್ರೆ ಮತ್ತಷ್ಟು ನಿಮಗೆ ರೋಗಗಳು ಬರುವಂಥ ಸಂಭವಗಳಿರ್ತಾವ. ನರ್ವ್ಗಳು ವೀಕ್ ಡ್ಯಾಮೇಜ್ ಆಗುವಂಥ ಸಂಭವಗಳು ಬರ್ತಾವೆ. ಅದಕ್ಕೆ ಪ್ರಾಣಾಯಾಮಗಳನ್ನು ಗುರುವಿನ ಮೂಲಕನೇ ಕಲಿಬೇಕು. ಇದು ನಿಧಾನಗತಿ. ಮಧ್ಯಮ ಗತಿ ಇದು ತೀವ್ರಗತಿ ಮಾಡ್ಬೇಕಾರೆ ಇನ್ನು ಇದಕ್ಕಿಂತ ಈ ರೀತಿ ಯಾರು ರೂಢಿ ಇರ್ತೈತಿ ಅವ್ರು ಮಾಡ್ಬೇಕು. ಇಲ್ಲಾಂದ್ರೆ ಗಣ್ಣು ನೋವು ಆಕತಿ, ಹೊಟ್ಟೆ ನೋವು ವಸ್ತದ. ಅದಕ್ಕೆ ಮೊದಲ ನೋಸ್ತದ, ಬರ್ತಾ ಬರ್ತಾ ಕಡಿಮೆ ಆಗ್ತದೆ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಕೈಗಳಿಂದ ಪ್ರಾಣಾಯಾಮಗಳನ್ನು ಮಾಡಿದ್ರೆ 8 ಪ್ರಾಣಾಯಾಮಗಳನ್ನ ರಾಮದೇವ್ ಗುರೂಜಿ ಅವರು ಪ್ಯಾಕೇಜ್ ಅನ್ನು ಕೊಟ್ಟಾರ. 8 ಸೂಕ್ಷ್ಮ ವ್ಯಾಯಾಮಗಳದಾವ.
ಅವನ್ ಮಾಡ್ತಾ ಇದ್ರೆ ಸಾಕು. ನೀವು ಇಷ್ಟು ನೀವು ಮಾಡಿದ ಪ್ರಾಣಾಯಾಮಗಳನ್ನ ಮಾಡಿದ್ರು ನಿಮ್ಮ ಶರೀರ ಚೆನ್ನಾಗಿ ಇಟ್ಕೋಬಹುದು. ಕಠಿಣ ಆಸನಗಳು ಮಾಡಬೇಕಂತೇನಿಲ್ಲ. ಚೇಂಜ್. ರಿವರ್ಸ್. ಈಗ ಭ್ರಾಮರಿ ಏನ್ ಮಾಡೋಣ, ಟೈಮ್ ಮುಗಿತಾ ಬಂತು. ಈಗ ಉದ್ಗೀತ ಓಂಕಾರ. ಪ್ರಣವ ಧ್ಯಾನ, ಮೆಡಿಟೇಷನ್. ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳು ಬಂದರೂ ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗೆ ಇರಲೆಂದು ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಬಿಸಿಯನ್ನ ಮಾಡು. ಕೈಗಳನ್ನ ಈ ರೀತಿ ಇಟ್ಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಓಂ. ಈ ರೀತಿ ಕೈಗಳಲ್ಲಿ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ ನೆನೆಸ್ಕೊಂಡು ಈಗ ಭೂಮಿಗೆ ನಮಸ್ಕಾರ ಮಾಡೋಣ. ಬೆಳಕನ್ನು ಕೊಡುವ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು.
ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕ್ವಚಿತ್ ದುಃಖ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾಳೆ ಎಲ್ಲರೂ 6:30 ಗಂಟೆಗೆ ಸೇರೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ನಮನಗಳು. ಎಲ್ಲರಿಗೂ ನಮಸ್ಕಾರಗಳು.